ಸ್ಟಾರ್ಟಿಂಗ್ ವಿತ್ ಮೆಡಿಕಲ್ ಸ್ಟಾಪ್ ಓನ್ಲಿ. ಬೆಳಗ್ಗೆ ಎದ್ದು ಬೇಗ ಬರೋ ಹೊತ್ತಿಗೆ ಆಲ್ರೆಡಿ ತುಂಬಾ ಲೇಟಾಗಿ ಹೋಗಿತ್ತು. ಡಾಕ್ಟ್ರ್ ಆಲ್ರೆಡಿ ಬಂದು ಸ್ಲಿಪ್ಪ ಕೊಟ್ಟಿದ್ರು ಏನೇನು ತರಬೇಕು ಅಂತ. ಹಾಗಾಗಿ ಮೆಡಿಕಲ್ ಶಾಪಿಗೆ ಬಂದು ಹೋಗ್ತಾ ಇದ್ದೆ ಆಲ್ರೆಡಿ. ಈಗ ಹೋಗಿ ಹೆಂಡತಿ ಮಕ್ಕಳನ್ನು ನೋಡಬೇಕು ಹೇಗಿದ್ದಾರೆ ಅಂತ. ನಿನ್ನೆಗಿಂತ ತುಂಬ ಚೆನ್ನಾಗಿರ್ತಾರೆ ಇವತ್ತು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಇವತ್ತು ಬಂದು ಡೇ 2 ಇನ್ ಹಾಸ್ಪಿಟಲ್ಲು. ಆಲ್ರೆಡಿ ತುಂಬಾ ಲೇಟಾಗಿ ಹೋಗಿತ್ತು ಬರೋವಷ್ಟರೊಳಗಡೆ, ಬೆಳಗ್ಗೆ ಎದ್ದು ಬೇಗ ಬರೋವಷ್ಟರೊಳಗಡೆ. ಆಲ್ರೆಡಿ ಆದರೂ ಕೂಡ ಬಂದಿದ್ದೀನಿ. ಇಷ್ಟೊತ್ತಿಗೆ ಆಲ್ರೆಡಿ ಡಾಕ್ಟ್ರೆಲ್ಲ ಬಂದು ಹೋಗಿರ್ತಾರೆ. ನಿನ್ನೆ ಸೆಕ್ಷನ್ ಆಗಿರೋದ್ರಿಂದ, ಸಿಸರಿನ್ ಆಗಿರೋದ್ರಿಂದ ನಿನ್ನೆ ತುಂಬ ಪೇಯ್ನ್ ಇತ್ತು. ಆದರೆ ಇವತ್ತು ಸ್ವಲ್ಪ ಕಡಿಮೆ ಆಗಿರ್ಬೋದು. ಐ ಹೋಪ್. ಹೋಗೋಣ, ಹೋಗಿ ಮಾತಾಡ್ಸೋಣ ಇಬ್ರು ಹೇಗಿದ್ದಾರೆ ಏನಂತ. ಆಲ್ರೆಡಿ ಫೋನ್ ಮಾಡಿ ಎಲ್ಲ ಕೇಳಿದೆ. ಚೆನ್ನಾಗಿದ್ದೀವಪ್ಪ ಅಂದರು. ನಿನ್ನೆಗೆ ಹೋಲಿಕೆ ಮಾಡಿಕೊಂಡ್ರೆ ಚೆನ್ನಾಗಿದ್ದೀವಿ ರೀ ಅಂತ ಹೇಳಿದರು. ಆದರೂ ಕೂಡ ಹೋಗಿ ನೋಡೋಣ. ಆಲ್ರೆಡಿ ಡಾಕ್ಟ್ರು ಬಂದು ಹೋಗಿದ್ದಾರೆ. ಹಾಗಾಗಿ ಸ್ವಲ್ಪ ಯಾವುದೋ ಏನೋ ಬೇಕಿತ್ತಂತ ಮೆಡಿಕಲ್ ಶಾಪಿಗೆ ಹೋಗಿದ್ದೆ. ಮೆಡಿಕಲ್ ಶಾಪಿಂದ ಈಗ ಹಾಸ್ಪಿಟಲ್ ಕಡೆಗೆ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಂತೆ. ಗಾಯ್ಸ್, ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಯಾವುದೇ ರೀತಿ ಎಡಿಟಿಂಗ್ ಇಲ್ದಲೇ ನ್ಯಾಚುರಲ್ ವೀಡಿಯೋಗಳನ್ನ ಹಾಕಿರ್ತೀನಿ. ನೀವು ಈ ಹಾಸ್ಪಿಟಲಿಗೆ ಯಾವಾಗಲೇ ಬಂದರೂ ಪಾರ್ಕಿಂಗ್ ಮಾತ್ರ ಎನಿ ಟೈಮ್ ಫುಲ್ಲೇ ಇರುತ್ತೆ. ಅದರಲ್ಲಿ ಕೆಲವರು ಒಬ್ಬರಂತೂ ಹೆಂಗೆ ಬೇಕು ಹಂಗೆ ಗಾಡಿಗಳನ್ನ ಹಾಕೋಗ್ಬಿಟ್ಟಿರ್ತಾರೆ. ಇಲ್ಲಿ ಎಂಟ್ರೆನ್ಸಲ್ಲೇ ಗಾಡಿಗಳನ್ನ ಹಾಕೋಗ್ಬಿಟ್ಟಿರ್ತಾರೆ. ಫುಲ್ಲಾಗಿದೆ ಪಾರ್ಕಿಂಗ್. ಎಂಟ್ರೆನ್ಸ್ ಮಾತ್ರ ಫ್ರೀ ಇದೆ ಅಷ್ಟೇ. ಆದರೆ ಜನ ಅಂತೂ ಭಯಂಕರ ಜನ ಇದ್ದಾರೆ ಆಲ್ರೆಡಿ. OPD ಸ್ಲಿಪ್ಪಿಗೆ ತಗೋಬೇಕಂದ್ರೆ ಯಾವಾಗಲೂ ಕ್ಯೂ ಇದ್ದೇ ಇರುತ್ತೆ. ಹೆರಿಗೆ ವಿಭಾಗ, ICU ವಾರ್ಡ್. ಆಲ್ರೆಡಿ ಏನೋ ಮಾಡ್ತಾ ಇದ್ದಾರೆ. ಮಾರ್ನಿಂಗ್. ಹೆಂಗಿದ್ದೀಚಿ ನಿಮ್ಮ? ಓಕೆನಾ? ಪೇಯ್ನ್ ಕಡಿಮೆ ಆಯಿತಾ? ಮಗ ಆರಾಮಾಗಿ ಮಲಗಿಬಿಟ್ಟವನೇ. ಪೇಯ್ನ್ ಕಡಿಮೆ ಆಯಿತಾ ಇವಾಗ? ನೆನ್ನೆಗಿಂತ ಕಮ್ಮಿ ಆಯಿತಾ? ರೆಸ್ಟ್ ಮಾಡು. ಪಾಪುನ ಶಿವಾನಿನ ಮಾತಾಡಿಸಿದ ಮೇಲೆ ಇವತ್ತು ಪಾಪುಗೆ ವ್ಯಾಕ್ಸಿನೇಷನ್ ಇದೆ. ಅದಾದಮೇಲೆ ಬ್ಲಡ್ ಚೆಕಪ್ ಇದೆ. ಅದಾದಮೇಲೆ ವೆಯ್ಟ್ ಚೆಕ್ ಮಾಡಬೇಕಾಗಿದೆ ಇಬ್ಬರದ್ದು. ಅದೇ ರೀತಿ 1 by 1 ಪ್ರೊಸೀಜರ್ ಹೋಗ್ತಾನೇ ಇರುತ್ತೆ. ಹಾಗಾಗಿ ಏನೇನು ಬೇಕು ಅದಕ್ಕೆಲ್ಲ ಫಾಲೋ ಅಪ್ ಮಾಡ್ತಾ ಇದ್ದೀನಿ ಗಾಯ್ಸ್. ರೌಂಡ್ ನಂಬರ್ 2 ಡಾಕ್ಟ್ರು ಬಂದು ಎಳ್ನೀರು ಕುಡಿಬೋದು ಅಂತ ಹೇಳಿದ್ದಾರೆ. ಹಾಗಾಗಿ ಎಳ್ನೀರು ಮತ್ತು ಲೈಟಾಗಿ ಆಯಲ್ ಐಟಮ್ ಏನೂ ಕೊಡೋಂಗಿಲ್ಲ. ಬಟ್ ಇಡ್ಲಿ ಆ ರೀತಿ ಎಲ್ಲ ಕೊಡ್ಬೋದು. ಇಡ್ಲಿನೂ ಹಾಗೆ ಎಳ್ನೀರನ್ನು ಪಾರ್ಸಲ್ ತಗೋಗೋಣ ಅಂತ ಹೊರಗಡೆ ಬಂದೆ. ಹಾಸ್ಪಿಟಲ್ ಅಂದಮೇಲೆ ಬರೀ ಓಡಾಟ. ಹೊರಗಡೆ ಹೋಗು, ಒಳಗಡೆ ಬಾ, ಹೊರಗಡೆ ಹೋಗು, ಒಳಗಡೆ ಬಾ, ಬರೀ ಇದ್ದೇ ಇರುತ್ತೆ ಪ್ರತಿ ಹಾಸ್ಪಿಟ್ಲಲ್ಲೂ. ಈಗ ಪಾರ್ಸಲ್ ಹೋಗಿ ಎಳ್ನೀರನ್ನ ಕುಡಿಸ್ಬೇಕು. ಎಳ್ನೀರೆಲ್ಲ ಕುಡಿದು ಒಂದು ಸರಿ ಎತ್ತಿ ಕೂತ್ಕೊಂಡು ಇದ್ದಾಳೆ. ಹಾಗಾಗಿ ಹೆವಿ ನೋವು ಅಂತಿದ್ದಾಳೆ. ಏನೂ ಮಾಡೋಕ್ಕಿಲ್ಲ. ಸೆಕ್ಷನ್ ಅಂದಮೇಲೆ ಹೆವಿ ನೋವು ಆಗೇ ಆಗುತ್ತೆ. ಏನೂ ಮಾಡೋಂಗಿಲ್ಲ. ಎಳ್ನೀರು ಗಂಜಿ ಎಲ್ಲ ತಿನ್ಬೋದು ಇವಾಗಲಿಂದ. ಇನ್ನೊಂದು 2-3 ಡೇಸ್ ಪೇಯ್ನ್ ಇರುತ್ತೆ. ಏನು ಮಾಡೋಂಗಿಲ್ಲ. ಪಾಪುಗೆ ಇವಾಗ ವ್ಯಾಕ್ಸಿನೇಷನ್ನು, ಯಾಕಂದರೆ ಹುಟ್ಟಿ 1 ದಿನ ಆಗಿದೆಯಲ್ಲ, ಹಾಗಾಗಿ ಅದರ ಜೊತೆಗೆ ಬ್ಲಡ್ ಗ್ರೂಪ್ನ ಚೆಕ್ ಮಾಡಬೇಕು. ಅವೆರಡನ್ನು ಮಾಡಿಸಿ ಯಾವ ಬ್ಲಡ್ ಗ್ರೂಪು, ಯಾವ ವ್ಯಾಕ್ಸಿನೇಷನ್ನು ಅಂತ ಹೇಳ್ತೀನಿ ಬನ್ನಿ. ಫಸ್ಟ್ ಟೈಮ್ ವ್ಯಾಕ್ಸಿನೇಷನ್ ಅಂದರೆ ಹುಟ್ಟಿದ ಕೂಡಲೇ, ಅಂದರೆ ಹುಟ್ಟಿ 1 ದಿನದೊಳಗಡೆ ಹಾಕಬೇಕಾಗಿರೋದು ಹೆಪಟೈಟಿಸ್ B ಮತ್ತು BCG ಎರಡನ್ನೂ ಕೂಡ ಹಾಕಬೇಕು. ಹಾಗಾಗಿ ಹುಟ್ಟಿರೋ ಮಕ್ಕಳುಗಳು ಅಥವಾ ಒಂದು 5 ವರ್ಷದ ಒಳಗಡೆ ಮಕ್ಕಳುಗಳಿಗೆ 6 ವಾರ, 10 ವಾರ, 14 ವಾರ ಏನಿರುತ್ತೆ ಎಲ್ಲದಕ್ಕೂ ಇಲ್ಲೇ ವ್ಯಾಕ್ಸಿನೇಷನ್ ಹಾಕೋದು. ಹಾಗಾಗಿ ಇವತ್ತು ಸ್ವಲ್ಪ ಕ್ರೌಡು ಕಡಿಮೆ ಇದೆ. ನಿನ್ನೆ ಅಂತೂ ತುಂಬ ಜನ ಇದ್ದರು, ಹೊರಗಡೆ ಲೈನ್ ಎಲ್ಲ ಇತ್ತು. ಬಟ್ ಆದರೆ ಇವತ್ತು ನಮಗೆ ಆಲ್ರೆಡಿ ಮಾರ್ನಿಂಗ್ಗೆ ಬಂದು ಟೋಕನ್ ತಗೊಂಡಿದ್ದರಿಂದ ಸ್ವಲ್ಪ ನಮಗೆ ಫ್ರೀ ಆಗಿದೆ. ಊಟದ ಸಮಯ, ಊಟಕ್ಕೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ವ್ಯಾಕ್ಸಿನೇಷನ್ನ ಹಾಕಿಸಿ ಆಯಿತು. ನನ್ನ 2ನೇ ಮಗಂದು ಬ್ಲಡ್ ಗ್ರೂಪ್ ಬಂದು A ಪಾಸಿಟಿವ್. ಅದು ಬಂದು ಸೇಮ್ ನಮ್ಮ ವೈಫುದು ಬ್ಲಡ್ ಗ್ರೂಪ್ ಏನಿದೆ ಅದೇನೆ. ನಮ್ಮ ವೈಫು ಬ್ಲಡ್ ಗ್ರೂಪ್ ಕೂಡ A ಪಾಸಿಟಿವ್. ಹಾಗಾಗಿ 2ನೇ ಮಗನಿಗೆ ಮತ್ತು ನಮ್ಮ ವೈಫು ಇಬ್ಬರದು ಒಂದೇ ಪಾಸಿಟಿವ್ ಆಯಿತು. ನಂದು ಮತ್ತು ನನ್ನ ಮೊದಲನೇ ಮಗಂದು ಇಬ್ಬರದು O ಪಾಸಿಟಿವ್. ನಮ್ಮಿಬ್ರದ್ದು O ಪಾಸಿಟಿವ್, ಅವರಿಬ್ರದ್ದು A ಪಾಸಿಟಿವ್ ಬ್ಲಡ್ ಗ್ರೂಪು ರಿಪೋರ್ಟು ಬಂತು.
ಇನ್ನೇನು ಅಂತ ಊಟಕ್ಕೆ ಹೋಗ್ತಾ ಇದ್ದೆ. ಆಲ್ರೆಡಿ ಹಾಸ್ಪಿಟಲಲ್ಲಿ ಇದ್ದರೆ ಟೈಮ್ ಹೋಗೋದು ಗೊತ್ತಾಗಲ್ಲ, ಮತ್ತು ಹೊಟ್ಟೆ ಕೂಡ ಹಸುವಾಗಲ್ಲ. ಹಾಸ್ಪಿಟಲಲ್ಲಿ ಒಂದೇ ಒಂದು ಜಾಗ ಅನಿಸುತ್ತೆ ನಿಮಗೆ ಹೊಟ್ಟೆ ಹಸಿವು ಆಗ್ದಲೇ ಇರೋದು, ಊಟ ಬೇಡ ಅನಿಸೋದು. ಯಾಕಂದರೆ ಅಲ್ಲಿ ನೋಡ್ತಾ ಇದ್ರೆ ಹಾಸ್ಪಿಟಲ್ನೇ ಊಟನೇ ಸೇರಲ್ವಲ್ಲ, ಹಾಗಾಗಿ ಊಟ ಬೇಡ ಅನಿಸುತ್ತೆ. ಆದರೂ ಕೂಡ ಹೋಗಲೇಬೇಕು, ಟೈಮ್ ಆಯ್ತಲ್ಲ. ನಮ್ಮ ಅತ್ತೆ ನಮ್ಮ ಅಮ್ಮ ಎಲ್ಲ ಹೋಗಪ್ಪ ಊಟ ಮಾಡ್ಕೊಂಬರೋಕೆ ನಾವುಗಳು ಇರ್ತೀವಿ ಅಂತ ಹೇಳಿ ಕಳಿಸ್ತಿದ್ದಾರೆ. ಊಟಕ್ಕೆ ಹೋಗ್ತಾ ಇದ್ದೆ. ಅವ್ರ ಅಮ್ಮನ್ನ ನೋಡೋಕ್ಕೆ ಬಂದ್ಬಿಟ್ಟು ಅವನೇ ಬೇಗ ರೆಡಿಯಾಗಿ. ಮಧ್ಯಾಹ್ನ ಬಂದಿದೆಯಲ್ಲ ಮಗನ, ಆರೂನ್ ನೋಡೋಕೆ ಬಂದೆ, ಆರೂನ್ ನೋಡೋಕೆ ಬಂದೆ, ಆರೂನ್ ನೋಡೋಕೆ ಬಂದರೆ ಅಂದರೆ ನಗಾಡ್ತಾವನೆ. ಅವ್ರ ಅಮ್ಮ ತೋರಿಸ್ಬೇಕು ಫಸ್ಟು. ಅವಾಗಲಿಂದ ನನ್ನ ಮಗ ಎಲ್ಲಿ, ನನ್ನ ಮಗ ಎಲ್ಲಿ ಅಂತ ಆಯ್ತಾ. ಆರೂನ್ ನೋಡೋಕೆ ಬಂದಿದೆಯೋ, ಮಮ್ಮಿ ನೋಡೋಕೆ ಬಂದಿದೆಯಾ? ಮಮ್ಮಿ ಬೇಕಾ ಪಾಪ ಬೇಕಾ? ಹಾಂ, ಪಾಪ ಬೇಕಾ? ಮಮ್ಮಿ ಬೇಡವಾ? ಮಮ್ಮಿನ ಪಾಪನ? ಹ್ಞೂ, ಯಾರು ಹೇಳು? ಅಮ್ಮ. ಓಕೆ ಬಾ ತೋರಿಸ್ತೀನಿ. ಮಮ್ಮಿ ಎಲ್ಲೈತಿ? ಮಮ್ಮಿ ಮಮ್ಮಿ ಎಲ್ಲೈತಿ? ಮಮ್ಮಿ ಎದ್ದು ರೆಡಿ ಆಗ್ಬಿಟ್ಟವಳೆ ಹೆಂಡತಿ. ಕೂತ್ಕೊಂಡು ಗಂಜಿ ಎಳ್ನೀರು ಕುಡಿಯೋದಕ್ಕೆ ಟ್ರೈ ಮಾಡ್ತಿದ್ದಾಳೆ ಫುಲ್ಲು. ಮಗನ ನೋಡೋದಲ್ಲಿ ಖುಷಿ ಆಯ್ತು. ಆ ಮಗನ ನೋಡಿ ಅಷ್ಟೇ. ಈಗ ಆ ಮಗನ ನೋಡ್ಕೊಬೇಕಷ್ಟೇ. ಹಿರಿ ಮಗ ನಮ್ಮ ಜವಾಬ್ದಾರಿ. ಪಾಪನ ನೋಡ್ದ ಪಾಪನ ನೋಡ್ದ ಬಂಗಾರ? ಪಾಪನ ನೋಡಿಲ್ವ ಪಾಪನ? ನಿಜ ಹೇಳು. ಚೆನ್ನಾಗವನ ಪಾಪ? ಎಲ್ಲವನೇ ಪಾಪ ಎಲ್ಲವನೇ? ಪಾಪ ಎಲ್ಲವನೇ? ಅಲ್ಲವನು ಪಾಪ. ಹೌದು, ಮಗ ನೋಡಿದರೆ ಅಳದಂಗಿತ್ತು. ಈಗ ಅವ್ರ ಮಗ ಬಂದೇಡ್ಕೆ ಅಳ್ಬಿಟ್ಟೈತಿ ಫುಲ್ಲು. ನೋಡಲ್ ನಗುನ ಬಿಡು ಓಲಿ, ಆಪ್ರೇಷನ್ ಆಯ್ತು, ನಗಾಡಬಾರ್ದು. ಮಗ ಬಂದಿದ್ರೊತ್ತಿಗೆ ಫುಲ್ ಖುಷಿ ಆಗ್ಬಿಟ್ಟೈತಿ. ಅರವದು ಅಯ್ಯೋ ಪಾಪು ಮುದ್ದು ಮಾಡ್ತಾವನೆ. ಅಣ್ಣ ತಮ್ಮ ಜೋಡೆತ್ತು ಕಾಣು ಅಂತ 2ನೇ ಸರಿ ಎದ್ದು ಕೂತಿದ್ದಾಳೆ ಆಲ್ರೆಡಿ. ಈಗ ಹೆಂಗೈತಿ ಸಿನಿಮಾ ಹೆಂಗಿದೆ ಇವಾಗ? ಪೇನ್ ಆಗ್ತೈತೆ. ಸೊಲ್ಯೂಷನ್ ನೆನ್ನೆಗೆ ಹೋಲಿಸ್ಕೊಂಡ್ರೆ ಇವತ್ತು ಪರವಾಗಿಲ್ಲ. ಇಬ್ಬರೂ ತುಂಬ ಒಂದು 2-3 ಸರಿ ಅವಳೇ ಒಬ್ಳೇನೆ, ಶಿವಾನಿ ಒಬ್ಳೇನೆ ಚೇರಿಂದ ಎದ್ದಿದ್ದಾಳೆ. ಹಾಗಾಗಿ ಇನ್ನೇನು ಆರಾಮಾಗಿದ್ದೀವಿ. ಹೋಗ್ರಿ ಮನೆ ಕಡೆ ಅಂತ ಹೇಳಿದ್ಮೇಲೆ ನಾನು ಪಾಪ ಇಬ್ಬರು ಕೂಡ ಮನೆ ಕಡೆಗೆ ಹೋಗ್ತಾ ಇದ್ದು. ಮತ್ತು ಸಿಗೋಣ ಗಾಯ್ಸ್. ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್ ಮಾಡಿ. ಬಾಯ್.